ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಜಗದೀಶ್ ಶೆಟ್ಟರ್ ಅವರೇ, ನೀವು ಹೇಳಿದ್ರಿ ಕಳೆದ ವಿಧಾನಸಭೆಯಲ್ಲಿ ನಾವು ಬಹಳಷ್ಟು ವಿಚಾರಗಳನ್ನ ಸರ್ಕಾರದ ಮುಂದಿಟ್ಟು. ಕಳೆದ ವಿಧಾನಸಭೆ ಎಂಡ್ ಆಗಿದ್ದೇ ಅರ್ಕಾವತಿ ಡಿನೋಟಿಫಿಕೇಶನ್ನ ಅಕ್ರಮದ ವಿಚಾರವಾಗಿ. ಅದಾದ ನಂತರ ಶೆಟ್ಟರ್ ಅವರು ಈ ಬಾರಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನೋಡಿ, ಪದೇ ಪದೇ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಮುಂದೆ ಅದನ್ನು ಏನು ಕಾರ್ಯಚಟುವಟಿಕೆ ಮಾಡಬೇಕು, ಏನು ಹೋರಾಟ ಮಾಡಬೇಕು ಅದನ್ನು ವಿಚಾರ ಮಾಡ್ತಾ ಇದ್ದೇವೆ. ಮತ್ತು ಎಷ್ಟು ಬಲಯುತವಾಗಿ ಹೋದ ಸಲ ನಾವು ಮಾತಾಡಿದ್ವಿ. ಇಡೀ ಪಬ್ಲಿಕ್ನಲ್ಲಿ ಡಿಬೇಟ್ ಆಗ್ತಾ ಇದೆ. ಮತ್ತು ಸಿದ್ದರಾಮಯ್ಯ ಅವರು ಏನೋ ಒಂದು ನಾನು ಭಾಳ ಪ್ರಾಮಾಣಿಕ ಹಾಗೆ ಈಗ ಅಂತ ಹೇಳಿದ್ರು. ಅವ್ರು ಇವತ್ತು ಇಮೇಜ್ ಏನಾಗಿದೆ ಅಂತ ಗೊತ್ತಾಗ್ತಾ ಇದೆ. ಇಡೀ ಸಾರ್ವಜನಿಕನ ಇವತ್ತು ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. 6 ತಿಂಗಳಿನಿಂದ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ದಾರೆ ಶೆಟ್ಟರ್. ಒಂದು ತಿಂಗಳ ಹಿಂದೆ ನಮಗೆ ಅದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಬಂದ ಮೇಲೆ ನಮ್ಮ ಲೀಗಲ್ ಸೆಲ್ನವರು ಕಂಪ್ಲೀಟ್ ಸ್ಟಡಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರಿ, ವಿದಿನ್ ದಿ ಶಾರ್ಟೆಸ್ಟ್ ಪೀರಿಯಡ್ ವಿಲ್ ಟೇಕ್ ಆ್ಯಕ್ಷನ್, ಲೀಗಲ್ ಆ್ಯಕ್ಷನ್. ಏನು ಮಾಡಬೇಕು ನಿಮ್ಮ ಮುಂದೆ ಬಂದು ಹೇಳ್ತೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದು ನಾವು ಇದನ್ನು ಬಿಟ್ಟಿಲ್ಲ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ತೊಗೊತೀವಿ. ಮತ್ತು ಸಿದ್ದರಾಮಯ್ಯ ಏನೋ ಈ ಒಂದು ಅರ್ಕಾವತಿ ಡಿನೋಟಿಫಿಕೇಷನ್ದಲ್ಲಿ 700 ಎಕರೆದಷ್ಟು ಹೆಚ್ಚು ಡಿನೋಟಿಫೈ ಮಾಡಿ ಇವತ್ತು ಭ್ರಷ್ಟಾಚಾರ ಆಗಿ ಇಷ್ಟು ದೊಡ್ಡ ಹಗರಣ ನಡೆದದ. ಇವತ್ತು ನಮ್ಮ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಹಗರಣ, ಇದನ್ನು ನಾವು ಬಯಲಿಗೆಳ್ತೀವಿ, ಹೋರಾಟ ಮಾಡ್ತೀವಿ. ಅಂತಿಮ ಹೋರಾಟದವರೆಗೆ ಇದನ್ನು ಬಿಡುವುದಿಲ್ಲ. ಜಗದೀಶ್ ಶೆಟ್ಟರ್ ಅವರು ಅರ್ಕಾವತಿ ಡಿನೋಟಿಫಿಕೇಶನ್ ವಿಚಾರವಾಗಿ ಮೌನ ವಹಿಸಲಿಕ್ಕೆ ಕಾರಣ ನಿಮಗೆ ತಿರುಗುಬಾಣ ಆಗಿದೆ. ನಾವು ಒಂದು ಹೇಳ್ತಿಲ್ಲ, ಅವರು ಇದನ್ನೇ ನಾನು ಈ ವಿಷಯ ಎತ್ತಿದ ಮೇಲೆ ನನ್ನ ಮೇಲೆ ಒತ್ತಡ ತರಲಿಕ್ಕೆ, ನನ್ನನ್ನು ಹೆದರಿಸಲಿಕ್ಕೆ FIR ಫೈಲ್ ಮಾಡಿಸಿದ್ರು, ಕಂಪ್ಲೇಂಟ್ ಆಯಿತು, ಕೋರ್ಟ್ನ ನೋಟಿಸ್ ಕೊಡಿಸಿದ್ರು ನನಗೆ. ಇವತ್ತು ಅದನ್ನು ಚಾಲೆಂಜ್ ಮಾಡಿದ್ರು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸ್ಟೇ ಮಾಡಿದ್ದಾರೆ, ತಡೆಯಾಜ್ಞೆ ಕೊಟ್ಟಿದ್ದಾರೆ ಹೈಕೋರ್ಟ್ನವರು. ಮತ್ತು ಇನ್ನೂ ಹಲವಾರು ಪ್ರಕರಣಗಳನ್ನು ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ತಿದ್ರು. ಏನೂ ಆಗಲಿಲ್ಲ. ನಾ ಹೇಳಿದೆ, ಒಂದು FIR ಅಲ್ಲ, ಒಂದು 100 FIR ಫೈಲ್ ಮಾಡಿದ್ರು. ಈ ಜಗದೀಶ್ ಶೆಟ್ಟರ್ ಹೆದರುಲ್ಲ ಅಂತ ಹೇಳಿದ್ದೀನಿ. ಈ ಹೋರಾಟ ನಾವು ಮುಂದುವರಿಸ್ತೀವಿ. ಯಾವುದೇ ಒತ್ತಡ ಬರಲಿ, ಸಿದ್ದರಾಮಯ್ಯವರು ಏನೇ ಬೇಕಾದ್ರೂ ಮಾಡಲಿ, ನಮ್ಮ ಹೋರಾಟ ಮುಂದುವರಿಸ್ತೇವೆ. ಒಂದಲ್ಲ 100 FIR ಫೈಲ್ ಆದರೂ ಕೂಡ ಹೆದರೋದಿಲ್ಲ ಅನ್ನುವ ಜಗದೀಶ್ ಶೆಟ್ಟರ್ ಅವರು ಈ ವಿಧಾನಸಭೆಯಲ್ಲಿ ಮಾತಾಡ್ತಿಲ್ಲ. ಅರ್ಕಾವತಿ ಬೇಡ, ಅರ್ಕಾವತಿ ನೋಡಿ, ಅರ್ಕಾವತಿ ಮಾತಾಡಿದ್ದೀವಿ ಈಗಾಗಲೇ. ಅದನ್ನ ಇನ್ನು ಕಾನೂನು ಪ್ರಕಾರ ಯಾವ ಹೋರಾಟ ಮಾಡಬೇಕು ಅದನ್ನ ಚಿಂತೆ ಮಾಡಕತ್ತೇವೆ ನಾವು. ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಅಸೆಂಬ್ಲಿ ಅಲ್ಲ, ಅಸೆಂಬ್ಲಿಯಲ್ಲಿ ವೆಲ್ಲಿಗೆ ಹೋದ್ವಿ ಎಲ್ಲ. ಅದು ಸರ್ಕಾರ ಕೊನೆಗೆ ಏನು ಮಾಡ್ತು, ನಾವು ಹೇಳಿ CBIಗೆ ಅದೇ ಹೇಳ್ಬೇಕಲ್ಲ, ಮತ್ತು ಒತ್ತಾಯ ಅದನ್ನ ಮಾಡ್ಬೇಕಲ್ಲ. ಅವ್ರು ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳಿದರು, ನಾವು CBI ಅಂದ್ವಿ. ಅದಕ್ಕೆ ಅಲ್ಟರ್ನೇಟಿವ್ ಏನು ಹೋರಾಟ ಮಾಡ್ಬೇಕಲ್ಲ, ಕೋರ್ಟಿಗೆ ಹೋಗ್ತೀನಿ ಮಾಡ್ತೀವಿ. ನೋಡಿ, ಯು ಹ್ಯಾವ್ ಟು ವೇಟ್. ಅರ್ಕಾವತಿ ಬೂಮ್ ರ್ಯಾಂಗ್ ಆಗುತ್ತೆ ಅನ್ನುವ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರು ಹೆದರಿದ್ದಾರೆ. ಇಲ್ಲ, ಅದಕ್ಕೆ ನಾ ಹೇಳಿದಲ್ಲ, ವೇಟ್ ಮಾಡಿ. ನಾವು ಇವತ್ತು ಹೇಳಿದಲ್ಲ, ಸಾರ್ವಜನಿಕರು ಹೇಳಿದಲ್ಲ, ನಾವು ಕಾನೂನು ಕ್ರಮ ಕೈಕೊಂತೇವೆ. ಎಲ್ಲಿವರೆಗೂ ವೇಟ್ ಮಾಡ್ಬೇಕು ಹೇಳಿ? ಕೆಲವು ದಿವಸ ಅಂತ ಹೇಳ್ತೇನೆ ನಾನು, ಕೆಲವು ತಿಂಗಳು ಅನ್ನೋದಿಲ್ಲ ನಾನು, ಕೆಲವು ದಿವಸ. ಅವರು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರು. ರೀಡು ಅನ್ನೋದನ್ನ ತಂದದ್ದೇ ಜಗದೀಶ್ ಶೆಟ್ಟರ್ ಅವರು. ಆಯ್ತು, ಹಂಗ ರೀಡು ಅದ್ರ ಕಡತ ಸಂಪೂರ್ಣವಾಗಿ ಹೊರಗೆ ಹಾಕಿ. ಯಾವುದೋ ಒಂದು ಪೇಜ್ನಲ್ಲಿ ಬರೆದಂಥದ್ದನ್ನು ಏನೋ ಹೇಳಿ, ಹಾಗೆ ಕೊನೆಗೆ ಅಂತಿಮವಾಗಿ ರೀಡು ಏನಾಯಿತು, ಅದಕ್ಕೆ ಅಂತಿಮವಾಗಿ ಮುದ್ರೆಯನ್ನು ಒತ್ತಿದಂಥವ್ರು ಯಾರು? ಇದೇ ಸಿದ್ದರಾಮಯ್ಯನವರು. ಆ ಫೈಲ್ಗೆ ಕೊನೆಗೆ ಸಿಗ್ನೇಚರ್ ಹಾಕಿದವರು ಯಾರು? ಇವರೇ. ಅದು ಫೈಲ್ ನನ್ನ ಕಡೆಯಿಂದ ಬಂದಿತ್ತು. ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ರು. ಇಲ್ಲ, ಆದ್ರೆ ಸಮಯ ಸಾಲಿಲ್ಲ. ನೋ, ಬಿಡಿ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡು ತಗೊಂಡ್ಬಂದ್ರು. ಕೋರ್ಟಿನ ಡೈರೆಕ್ಷನ್ ನೋಡಿದೆ, ನಮ್ಮ ಅಡ್ವೊಕೇಟು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಎಲ್ಲದೂ ಒಪಿನಿಯನ್ ತೆಗೆದುಕೊಂಡ್ವಿ. ಅವ್ರೇನು ಹೇಳಿದರು, ನೋಡಿ ಇದು ಹೈಕೋರ್ಟಿನ ಡೈರೆಕ್ಷನ್ ಪ್ರಕಾರ ಇಲ್ಲ, ವೈಲೇಟ್ ಆಗ್ತಿದೆ, ಇದು ವೈಲೇಷನ್ ಮಾಡಿದ್ದಾರೆ, ಇದು ಫೈಲ್ ಕ್ಲಿಯರ್ ಮಾಡುವಂಥದ್ದು ಅಲ್ಲ ಅಂತ ಹೇಳಿದ ಮೇಲೆ ನಾವು ವಾಪಸ್ ಕಳಿಸಿದ್ವಿ. ಇಷ್ಟೇ ಇರುವಂಥದ್ದು. ಇವರು ಅಧ್ಯಯನ ಮಾಡಬೇಕಾಗಿತ್ತು, ಅಡ್ವೊಕೇಟ್ ಸಲಹೆ ತೆಗೆದುಕೊಳ್ಬೇಕಾಗಿತ್ತು. ಏನೂ ಮಾಡಲಾರ್ದೇ ಪಾರ್ಲಿಮೆಂಟ್ ಇಲೆಕ್ಷನ್ ಬಂದದ್ದು ಅನ್ನುವಂಥ ಕಾರಣದ ಮೇಲೆ ಇಮಿಡಿಯೇಟ್ಲಿ ಫೈಲ್ ಕ್ಲಿಯರ್ ಮಾಡಿ, ರೀಮೋಡಿಫೈಡ್ ಅನ್ನುವಂಥ ಸ್ಕೀಮ್ ಮಾಡಿ 700 ಎಕರೆ ಜಮೀನನ್ನು ಇದನ್ನು ಡಿನೋಟಿಫೈ ಮಾಡಿದಂಥದ್ದು ಸಿದ್ದರಾಮಯ್ಯನವರು. ಶಿವರಾಮ ಕಾರಂತ ಬಡಾವಣೆಯಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ರಿ. ಅದಾದ ನಂತರ ದಾಖಲೆ ಕೊಡಲೇ ಇಲ್ಲ. ನೋಡಿ, ಇವತ್ತು ನೀವು ತೆಗೆದು ನೋಡ್ರಿ, ಬರ್ತಾವೆ ದಾಖಲೆ. ಇನ್ನೂ ಸಿಗ್ತದೆ. ಅದನ್ನು ಡಿನೋಟಿಫೈ ಮಾಡ್ತಾ ಇದ್ದಾರೆ. ಎಲ್ಲ ಬರ್ತಾವೆ ಹೊರಗಡೆ. ಇದು ಎಷ್ಟು ದಿವಸ ಹಿಂದೆ SM ಕೃಷ್ಣ ಕಾಲದಾಗಿದ್ದು, ಇವತ್ತು 700 ಎಕರೆ ಹೊರಗೆ ಹಾಕಿದ್ವಲ್ಲ, ಒಂದೊಂದು ದಾಖಲೆ ಬರ್ತಾವೆ. ಬಹುಶಃ ಜಗದೀಶ್ ಶೆಟ್ಟರ್ ಅವರು ಎಲ್ಲೋ ಒಂದ್ ಕಡೆ ಸುಮ್ಮನೆ ಆಪಾದನೆ ಮಾಡ್ತಾ ಹೋಗ್ತಾ ಇದ್ದಾರಾ? ಇಲ್ಲ, ಯಾವ್ದು ಮಾಡಿದ್ದೇವೆ? ಶಿವರಾಮ ಕಾರಂತ ಬಡಾವಣೆ ದಾಖಲೆ ಕೊಟ್ಟಿದ್ವಿ. ಎಷ್ಟು ಕೊಡಬೇಕು? ನನ್ನ ಕಡೆ ಎಷ್ಟು ಸಿಕ್ಕಿದ್ರು ಕೊಟ್ಟಿದ್ದೀನಿ ನಾನು. ಯಾವ್ದು ಬರ್ತಾವೆ, ಮಾಹಿತಿ ಬರ್ತಾವೆ, ಕೊಡ್ತೀನಿ ನಾನು. ನಂದಿತಾ ಪ್ರಕರಣದ ವಿಚಾರವನ್ನ ಬಹಳ ವೀರಾವೇಶದಿಂದ ವೀರಾವೇಶದಿಂದ ಮಾತಾಡಿಲ್ಲ, ಏನಿಲ್ಲ. ನಿಮ್ಮ ಪಕ್ಷದ ನಾಯಕರು ಮಾತಾಡಿರ್ಬೋದ್ರಿ, ಆದ್ರೆ ನಾ ಹೇಳ್ತೀನಿ ಅದು ಇನ್ನೂ ಇನ್ಕಂಪ್ಲೀಟ್ ಆಗಿದೆ. ಇವತ್ತು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಅವ್ರ ತಂದೆ, ನಂದಿತಾ ತಂದೆ, ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಮಾಡಿದ್ದಾರೆ. ಇದು CBI ತನಿಖೆ ಆಗಬೇಕು. ಈ COD ಮೇಲೆ ನನಗೆ ನಂಬಿಕೆನೇ ಇಲ್ಲ ಅಂತ ಹೇಳಿದ್ದಾರೆ. ಇದೇ COD ಏನು ಬೇಕಾದ್ರೂ ರಿಪೋರ್ಟ್ ಕೊಟ್ಟಿದ್ದಾರೆ, ತಿರುಚಿದ್ದಾರೆ. ಆ ನಂದಿತಾ ಒಂದು ಹಾಸ್ಪಿಟಲ್ ಹೋದಾಗ ಹೇಳ್ತಾಳೆ,
ನನ್ನನ್ನು ಅತ್ಯಾಚಾರ ಮಾಡಿ ನನಗೆ ತೊಂದರೆ ಕೊಟ್ಟು ಔಷಧ ಕುಡಿಸಿ ನನ್ನ ಇದು ಮಾಡಿದ್ರು ಅಂತ ಹೇಳಿ ಅವಳು ಸ್ಟೇಟ್ಮೆಂಟ್ ಇದೆ. ಆದ್ರೆ ಆ ಸ್ಟೇಟ್ಮೆಂಟ್ಗೆ ಏನು ವೇಟ್ ಇಲ್ಲ. ಹಾಗಾದ್ರೆ ಮತ್ತೊಂದು ಕಡೆ ಸೈಲೆಂಟ್ ಇದ್ದಾಳೆ ಅಂತ ಹೇಳ್ತಾರೆ. ಇದೇ COD ಅವರು. ಇದಕ್ಕೇನು ಡಿಫ್ರೆನ್ಸ್ ಏನಿದೆ? ಅದಕ್ಕೆ CBI ಬೇಕಂತ ಹೇಳಿದ್ದು, CBI ತನಿಖೆ ಆಗಲಿ ಅಂತ ತಂದೆ ಹೇಳಿದ್ದು. ಹೈಕೋರ್ಟಿಂದ ನೋಟಿಸ್ ಹೋಗಿದೆ ರಾಜ್ಯ ಸರ್ಕಾರಕ್ಕೆ, ಇದು CBI ತನಿಖೆ ಒಪ್ಪಿಸ್ಬೇಕಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ಅವ್ರು ನೋಟಿಸ್ ಹೋಗಿದೆ ಇವತ್ತು ಹೈಕೋರ್ಟ್ನಿಂದ. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆಗಲಾರ್ದೇ ಇನ್ವೆಸ್ಟಿಗೇಷನು ಯಾವುದೋ ಒಂದು COD ರಿಪೋರ್ಟ್ ತಂದಿಟ್ಟು ನಂದಿರ್ತಾ ಹಾಗೆ ಹೀಗೆ ಅಂತ ಆತ್ಮಹತ್ಯೆ ಅನ್ನುವಂಥದ್ದು COD ಕೊಡ್ತಾರೆ. ಸ್ಪಷ್ಟವಾಗಿ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅವರು, ರಾಜ್ಯ ಸರ್ಕಾರ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ ಅದನ್ನೇ. ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮದು ಸರ್ಕಾರ ಇತ್ತು, ಆಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾವ ಪ್ರಕರಣಕ್ಕೆ ಕಾಂಗ್ರೆಸ್ ಇಲ್ಲಿ CBIಗೆ ಕೊಡಿ ಅಂತ ಕೇಳಿದ್ರು ಕೂಡ ಬೇಡವೇ ಬೇಡ ಅಂತಿದ್ದಂತ ಬಿಜೆಪಿ ನಾಯಕರು ಇವತ್ತು ಎಲ್ಲದಕ್ಕೂ CBI ತನಿಖೆ ಅನ್ನೋದು ಯಾಕೆ? ಈಗ ನಾನು ನಂದಿತಾ ತಂದಿ ಹೇಳಿದ್ದನ್ನು ಹೇಳ್ತಾ ಇದ್ದೆ. ನಾನು ಅರ್ಕಾವತಿಯನ್ನು CBI ಕೊಡಿ ಅದಕ್ಕೆ ಕಾರಣನೂ ಹೇಳಿದೆ. ಎಲ್ಲ ಪ್ರತಿಯೊಂದು ಕೇಸಿಗೂ ನಾವು CBI ಅಂತ ಹೇಳ್ತಾ ಇಲ್ಲ. ಆ ಒಂದು ಅರ್ಕಾವತಿಗೆ ದೊಡ್ಡದಾದಂಥ ಕೇಸು, 700 ಎಕರೆ ಡಿನೋಟಿಫೈ ಮಾಡಿದ ಕೇಸು, ಇನ್ವೆಸ್ಟಿಗೇಷನ್ ಆಗಬೇಕು, ಇವೆಲ್ಲ ಆಗಬೇಕು ಅಂತ ಹೇಳಿ ಅದಕ್ಕೊಂದು ಟೀಮ್ ಇರ್ತದೆ ಅನ್ನುವಂಥ ದೃಷ್ಟಿಯಿಂದ ಅವತ್ತು ಅಸೆಂಬ್ಲಿಯಲ್ಲಿ ಸಾಕಷ್ಟು ಇದ್ರ ಬಗ್ಗೆ ವಾದ ವಿವಾದ ಆಯಿತು. ನಂದಿತಾ ಪ್ರಕರಣ ಇದನ್ನು ಯಾರು ಡಿಮಾಂಡ್ ಮಾಡಿದ್ದಾರೆ? ಅವ್ರ ತಂದೆ. ಈ ಒಂದು ರಾಜ್ಯ ಸರ್ಕಾರದ ವ್ಯವಸ್ಥೆ ಇಲ್ಲ, ಅಲ್ಲಿ ಉಸ್ತುವಾರಿ ಮಂತ್ರಿನೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿ ಅವ್ರ ತಂದೆ ಆಪಾದನೆ ಮಾಡ್ತಾರೆ. ಅದಕ್ಕಾಗಿ ಕೇಂದ್ರ ಸರ್ಕಾರ CBIದಿಂದ ತನಿಖೆ ಆಗಿದೆ ಅಂತ ಅವ್ರ ತಂದೆ ಡಿಮಾಂಡ್ ಇದು. ಅದನ್ನೇ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಶೆಟ್ಟರ್ ಅವರೇ, ಕೇಂದ್ರದಲ್ಲಿ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಯಾವುದೇ ಕಾರಣಕ್ಕೂ CBI ತನಿಖೆ ಬೇಡ ಅಂತ ಹೇಳಿದ್ರೆ ಇಲ್ವೇ? ನಾವು ಡೆಫಿನೆಟ್ಲಿ ಹೇಳಿದ್ರಿ. ಆ ರೀತಿ ನಡ್ಕೊಂಡಿತ್ತು CBI ಅವತ್ತು. CBI ಆ ರೀತಿ ನಡ್ಕೊತಾ ಇತ್ತು. ಕೆಲವು ಪ್ರಕರಣ ನೋಡಿದ್ರು ಅದೇ ರೀತಿ ನಡ್ಕೊಂಡ್ರು. ಹಿಂದಿನ ಸಿನ್ಹಾ ಏನಾಯಿತು, ಹೈಕೋರ್ಟ್ನವರು ಚಿಮಾರಿ ಹಾಕಿದ್ರು. ಆ 2G ಸೆಕ್ಟ್ರಮ್ ಹಗರಣದಲ್ಲಿ ಯಾವ ರೀತಿ ಇವತ್ತು ಚಿಮಾರಿ ಹಾಕಿದೆ, ಆತನ ಇನ್ವೆಸ್ಟಿಗೇಷನ್ ಹೊರಗೆ ಹಾಕಿದ್ರು. ಆತನೇ ವರ್ಷಗಟ್ಟಲೆ ಇದ್ಲಲ್ಲ UPA ಅಪಾಯಿಂಟ್ ಮಾಡಿದಂಥ ಸಿನ್ಹಾ. ಮತ್ತೆ ಅಂಥದ್ರ ಮೇಲೆ ನಾವು ಹೆಂಗೆ ನಂಬಿಕೆ ಇಡಬೇಕು? ಆಗ ಇದೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ CBI, ಅದಕ್ಕೆ 2G ಸೆಕ್ಟ್ರಮ್ ಹಗರಣನೇ ಇವತ್ತು ಹೈಕೋರ್ಟಿನ ಒಂದು ಚಿಮಾರಿ ನಮ್ಮ ಕಣ್ಣು ಮುಂದೆ ಇದೆ. CBI ಹೇಗೆ ನಡ್ಕೊಂಡ್ರು, ಅವ್ರು ಡೈರೆಕ್ಟರ್ ಹೇಗೆ ನಡ್ಕೊಂಡ್ರು ಅಂತೇಳಿ. ಈಗ CBI ಬದಲಾಗಿದೆಯಾ ಹಾಗಾದ್ರೆ? ಅಲ್ಲ, ನೋಡಲ್ಲ, ಈಗ ಹೊಸದಾಗಿ ಬಂದಿದ್ದಾರೆ ಡೈರೆಕ್ಟ್ರು. ಹೇಗಿದೆ ಅಂತ ನೀವೇ ನೋಡಲ್ಲ, ಸಾರ್ವಜನಿಕ ಗುರ್ತಾಗ್ತದಲ್ಲ. ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.